ಶಿರ್ಸಂಗಿ ರೈಲ್ವೆ ಹೋರಾಟ ಪದಾಧಿಕಾರಿಗಳ ಆಯ್ಕೆ ಸಭೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರ್ಸಂಗಿಯ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರೈಲ್ವೆ ಹೋರಾಟ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು. ಲೋಕಾಪುರ, ರಾಮದುರ್ಗ, ಶಿರ್ಸಂಗಿ, ಸವದತ್ತಿ, ಧಾರವಾಡವರೆಗೂ ರೈಲ್ವೆ ಸೌಲಭ್ಯ ಬೇಕೆಂದು ಶ್ರೀ ಕ್ಷೇತ್ರ ಶಿರ್ಸಂಗಿ ಕಾಳಿಕಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಊರಿನ ಪ್ರಮುಖ ಹಿರಿಯರೊಂದಿಗೆ ಹಾಗೂ ಯುವ ನಾಯಕರೊಂದಿಗೆ ರೈಲ್ವೆ ಹೋರಾಟದ ಕುರಿತು ಹಾಗೂ ಶಿರ್ಸಂಗಿ ಗ್ರಾಮದ ವತಿಯಿಂದ ಎಲ್ಲ ಸಾರ್ವಜನಿಕರು ಹಾಗೂ ರೈಲ್ವೆ ಹೋರಾಟದ ಸಾಧಕ ಬಾಧಕ ಶಿರ್ಸಂಗಿ, ಕಲ್ಲಾಪುರ, ಗೋವನಕೊಪ್ಪ ಗ್ರಾಮಗಳಿಂದ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಸಂಪೂರ್ಣ ಗ್ರಾಮದ ಎಲ್ಲಾ ಹಿರಿಯರೊಂದಿಗೆ ಯುವ ನಾಯಕರೊಂದಿಗೆ ಚರ್ಚಿಸಿ ಶ್ರೀ ಕ್ಷೇತ್ರ ಕಾಳಿಕಾ ದೇವಿ ಆಶೀರ್ವಾದ ಪಡೆದ ಕ್ಷಣ ಈ ಸಮಯದಲ್ಲಿ ಊರಿನ ಸಮಾಜ ಸೇವಕರು, ಯುವ ಮುಖಂಡರು ಆದಂತಹ ಸಿದ್ದು ಪಟೇಲ್, ಅಪ್ಪು ಶಿಂದೆ, ಮಲ್ಲು ಮುದ್ನೂರ್, ಶಿವಯೋಗಿ ಹಿರೇಮಠ್, ಶಿವಪ್ಪ ಹಾಲೋಳಿ, ಶಿವಪ್ಪ ಹರ್ಲಾಪುರ ಸಮಸ್ತ ತ್ರಿವಳಿ ಗ್ರಾಮದ ಪರವಾಗಿ ಕುತ್ಬುದ್ದೀನ್ ಖಾಜಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಮತ್ತು ಶಿರ್ಸಂಗಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದರು. ಆಮೇಲೆ ಎಲ್ಲಮ್ಮನ ಗುಡ್ಡು ಬಂತದ್ದು ಧಾರವಾಡಕ್ಕೆ ಸೇರ್ತೀವಿ ನಾವು. ಇದು ಮಾರ್ಗ ಆಗ್ಬೇಕಂತೇಳಿ ಕಳೆದ ದಶಕಗಳಿಂದ ಒಳ್ಳೆ ಹೋರಾಟ ನಡೀತೈತಿ. ಎಲ್ಲಿ ರಾಮದುರ್ಗದಾಗ ನಡೀತಿತ್ತು ಮೊದಲ. ಅದಕ್ಕೆ ನಾವೇನು ಮಾಡಿದ್ವಿ, ಇದು 1 ಊರು 2 ಊರು ಹೋರಾಟ ಮಾಡಿದ್ರೆ ಕೆಲಸ ಆಗಂಗಿಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂಥ ಈ ಯೋಜನೆ ನಾವು ಕೇಂದ್ರ ಸರ್ಕಾರದ ಬಿಸಿ ಮುಗಿಸುವ ನಿಟ್ಟಿನೊಳಗೆ ಯಾವ ರೀತಿ ಹೋರಾಟ ಮಾಡಬೇಕಂತ ರೂಪರೇಖೆಗಳನ್ನು ಏನಾದರೂ ಈಗ ರಾಷ್ಟ್ರೀಯ ತಮಗೆಲ್ಲ ಗೊತ್ತಿರ್ಬೇಕು. ರಾಮದುರ್ಗದೊಳಗೆ ಬಂದ್ ಮಾಡಿದ್ವಿ. ಬಂದ್ ಮಾಡಿ ದೊಡ್ಡ ಕಾರ್ಯಕ್ರಮ ಮುಂದೆ ಅರವತ್ತನೇ ಪಾದಯಾತ್ರೆ ಮಾಡಿ ಅಲ್ಲಿ ಸೌದತ್ತಿ ಒಳಗೆ ಸತ್ಯಾಗ್ರಹ ಮಾಡಿ ಅಟ್ಟ ಬಿಟ್ಟಿಲ್ಲ ನಾವು. ಜನ ಜಾಗೃತಿ ಮಾಡಿದ್ವಿ. ಜನರಿಗೆ ಈ ಭಾಗದಾಗ ರೈಲ್ವೆ ಬೇಕಪ್ಪ ಅನ್ನುವಂಥದ್ದು ಎಲ್ಲರೂ ಹೊಟ್ಟೆಗಿಂದ ಹೊರಗೆ ಬರಲಿ ಅಂತೇಳಿ ಹೊರಗೆ ತಂದೀವಿ. ತಂದ ಮೇಲೆ ಅಟ್ಟಕ್ಕೆ ನಾವು ಬಿಟ್ಟಿಲ್ಲ. ಇಲ್ಲಿ MP ಯಾರು ಸಂಬಂಧಪಡ್ತಾರೆ, MLA ಯಾರು ಸಂಬಂಧಪಡ್ತಾರೆ, ಉಸ್ತುವಾರಿ ಸಚಿವರು ಯಾರು ಸಂಬಂಧಪಡ್ತಾರೆ, ಎಲ್ಲರಿಗೆ ಮನವರಿಕೆ ಮಾಡಿದ್ವಿ. ಈ ಯೋಜನೆ ರಿಜೆಕ್ಟ್ ಮಾಡಿದ್ರು ಕೇಂದ್ರ ಸರ್ಕಾರ. ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತೇಳಿ ಅದು ತಗದು ಈ ಯೋಜನೆ ಅನುಷ್ಠಾನಕ್ಕೆ ಬರುವ ನಿಟ್ಟಿನೊಳಗೆ ಯಾವ ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿ ಸರ್ಕಾರಕ್ಕೆ ನಾವು ಒಪ್ಪಿಸ್ತೀವಿ. ಈಗ ಬಜೆಟ್ ಒಳಗೆ ಸ್ಯಾಂಕ್ಷನ್ ಆತಂದ್ರೆ ಈಗ ರೈಲ್ವೆ ಬರ್ತೈತಿ. ಅದು ಸ್ಯಾಂಕ್ಷನ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಅಂತೇಳಿ ಈಗ ರೂಪರೇಷೆಗಳನ್ನು ಇವತ್ತು ಸೌದತ್ತಿಗೆ ಮೀಟಿಂಗ್ದಾಗ ನಾವು ಸಭೆ ಸೇರಿ ಮಾತಾಡಿದ್ವಿ, ಚರ್ಚೆ ಮಾಡಿದ್ರೆ ಎಲ್ಲರೂ ತಮ್ಮ ಹೋರಾಟಗಾರರಿಗೆ ಏನು ಮಾಡಿದ್ರೆ ಆಗ್ತೈತೆ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಜನರಿಗೆ ನಿಮಗೇನೂ ಗೊತ್ತಿರಂಗಿಲ್ಲ. ನಾವು ಹೇಳಿದಾಗ ನೀವು ಕೇಳ್ತೀವಿ. ಅದಕ್ಕೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಹೋರಾಟ ಮಾಡೋದು ಹೋರಾಟಗಾರರಿಗೆ ಸೂಕ್ತ ಅನ್ಸಂಗಿಲ್ಲ. ಯಾಕಂದ್ರೆ ನೀವು ಹೇಳೋದು ಅದು ಕೇಂದ್ರ ಸರ್ಕಾರದು, ಅದನ್ನು ಕೇಳೋದು ಭಾಳ ಫರಕ್ ಆಗತ್ತೆ. ಅದರ ಸಲುವಾಗಿ ನಾವು ಈಗ ಒಂದು ಸತ್ಯಾಗ್ರಹ ಮಾಡೋದು, ಏನು ಇಲ್ಲೇ ಮಾಡೋದು, ಏನು ಅಲ್ಲೇ ಮಾಡೋದು ಅಥವಾ ರಾಮದುರ್ಗ ಮಾಡೋದು, ಇದು 12ನೇ ತಾರೀಕು ಅಥವಾ 13ನೇ ತಾರೀಕು ಮತ್ತೊಮ್ಮೆ ಸಭೆ ಸೇರಿ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಆದರೆ ತಾವು ರಾಮದುರ್ಗ ಮತ್ತು ಸವದತ್ತಿ ನಮ್ಮ ಹೋರಾಟ ಸಮಿತಿಯ ಏನು ಜನ ಅದಾರ ಅವ್ರ ಜೋಡಿ ಸಂಪರ್ಕದಾಗಿರ್ರಿ, ಭಾಳ ಮುಖ್ಯ ಐತಿ. ಇದು ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋದಾಗ ನನಗೇನು ತೃಪ್ತಿ ಆಯ್ತು, ಅದಕ್ಕಿಂತ ಹೆಚ್ಚು ತೃಪ್ತಿ ಇಲ್ಲಿ ಬಂದಾಗ ಆಯ್ತು. ಅಂದ್ರೆ ಇಲ್ಲಿ ಸತ್ತುಳ ದೇವಸ್ಥಾನ, ಸತ್ತುಳ ದೇವಿ ಅದಾಳ. ಇಲ್ಲಿ ಆ ದೇವಿಯ ಭಕ್ತರ ಕಷ್ಟನಾಗ ಅದಾರ. ಆ ದೇವಿ ಭಕ್ತರು ಕಷ್ಟನಾಗ ಅದಾರ. ನಿಮ್ಗೆ ಗೊತ್ತಿಲ್ಲದು. ಯಾಕಂದ್ರೆ ಇಲ್ಲಿ ಬರ್ಬೇಕಂದ್ರೆ ಎಷ್ಟು ಖರ್ಚು ಮಾಡಿ ಬರಬೇಕು, ಎಷ್ಟು ಪರದಾಟ ಪಡೆದು ಇಲ್ಲಿ ಬರಬೇಕು. ರೈಲ್ವೆಗೆ 10-20 ರೂಪಾಯಿದಾಗ ಬಂದು ಹೋಗ್ತಾರ. ಅದು ದೊಡ್ಡ ಪುಣ್ಯ ಕಟ್ಕೊಂಡಾಗತ್ತೆ. ನೀವು ಬಸ್ಸಿಗೆ ಬರ್ಬೇಕಂದ್ರೆ ಟ್ರೈನಿಗೆ, ಬಸ್ಸಿಗೆ 100 ರೂಪಾಯಿ ಇದ್ರೆ ಟ್ರೈನಿಗೆ 10 ರೂಪಾಯಿ ಇರ್ತೈತಿ. ಹೌದಾ? ಐತಿಲ್ಲ. ಆಮೇಲೆ ಟ್ರೈನ್ಯಾಗ ಬರುವಂಥ ವ್ಯವಸ್ಥೆ ಆರಾಮ ಬಸ್ನಾಗ ಸಿಗಂಗಿಲ್ಲ. ಅದಕ್ಕೆ ನೀವು ಭಕ್ತರ ಮೇಲೆ ಉಪಕಾರ ಮಾಡಬೇಕು. ನಿಮ್ಮ ದೇವಿಯ ಸೇವೆ ಮಾಡೋರು ದೇವಿಯ ಭಕ್ತರಿಗೆ ಅನುಕೂಲ ಆಗ್ಬೇಕಂದ್ರೆ, ಆ ದೇವಿಗೆ ಸಂತೋಷ ಪಡಿಸ್ಬೇಕಂದ್ರೆ ನೀವು ಹೋರಾಟದೊಳಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನೀವು ತನ್ನ ಮನದಿಂದ ನೀವು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತದ್ರೆ ಇದೇ ಬಜೆಟ್ನೊಳಗೆ ಅದು ಯೋಜನೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದು ಅನುಷ್ಠಾನಕ್ಕೆ ಬರೋಕ್ಕೆ ಏನು ಅಗತ್ಯ ಐತಿ ಎಲ್ಲ ಮಸಾಲೆಗಳನ್ನು ನಾವು ಸರ್ಕಾರಕ್ಕೆ, ನಮ್ಮ ಜಗದೀಶ್ ಶೆಟ್ಟರ್ಗೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ, ನಮ್ಮ MP ಬರ್ತಾರೆ ಗದ್ದಿಗೌಡರಿಗೆ, ಎಲ್ಲರಿಗೂ ಒಪ್ಪಿಸ್ಬಿಟ್ಟು ಈಗ ಬರೇ ಏನೈತಿ ಅನುಷ್ಠಾನಕ್ಕೆ ಬರಬೇಕು. ಅಲ್ಲೇ ಬಜೆಟ್ ಐತಿ ಈಗ ಫೆಬ್ರವರಿ ತಿಂಗಳೊಳಗೆ. ಅದರೊಳಗಾಗಿ ಒಂದು ರಚನಾತ್ಮಕ ಒಂದು ಸರ್ಕಾರಕ್ಕೆ ಬಿಸಿ ತಟ್ಟುವಂಥ ಒಂದು ಹೋರಾಟ ಮಾಡಿ ನಾವು ಈ ಯೋಜನೆ ಪಡೆದು ನಿಮ್ಮ ಈ ಭಾಗದ ಕಾಶಿ ಅಂತ ಅನ್ಬಹುದು. ಯಾಕೆ ಕಾಳಮ್ಮ, ಎಲ್ಲಮ್ಮ,
ಸೊಬ್ರಿ, ಆಮೇಲೆ ಆ ಕಡೆ ಕುರ್ಚಿನ ಬರುವುದು ಮಾಸಾಬಿ. ಇವು ನಾಲ್ಕು ಹೆಣ್ಣು ದೇವರು ಎಷ್ಟಂಗೆ ನಿಲ್ಬೇಕಂತ ನನಗೆ ಅನಿಸ್ತದ. ಅದಕ್ಕೆ ನನಗೆ ಮೊದಲ ಅಲ್ಲಿಂದ ಕೆಲಸ ಪ್ರಾರಂಭ ಮಾಡಿಸಿವ್ ನಾವು ಈಗ ಮೊನ್ನೆ. ತಾವು ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮಕ್ಕೆ ಆಗಮಿಸಿ ಎಲ್ಲ ಈ ಒಂದು ಬೇರೆ ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಹಾಗೂ ಹಿಂದಿನಿಂದ ಕೂಡ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂತ ಇಲ್ಲಿವರೆಗೂ ಕೂಡ ಅದನ್ನ ಮುಂದುವರಿಸಿಕೊಂಡು ಬಂದಾರ. ಇಂಥ ಒಂದು ಹೋರಾಟಕ್ಕೆ ನಾವು ನಮ್ಮ ಸವದತ್ತಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಇದನ್ನ ಮನಮುಟ್ಟಿಸಿ ನಾವು ಹೋರಾಟಕ್ಕೆ ಇಳಿತೇವೆ ಅಂತ ಹೇಳಿ ನಾನು ಎರಡು ಮಾತು